ಇಂಜಿ ಪುಳಿ ಅಥವಾ ಶುಂಠಿ ಹುಳಿ ಅಥವಾ ಜಿಂಜರ್ ಕರಿ ಅಂತಲೂ ಹೇಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ. ಇಲ್ಲಿ ನಾನು 200 ಗ್ರಾಮಷ್ಟು ಶುಂಠಿ ತಗೊಂಡಿದ್ದೇನೆ. ಮೊದಲು ಶುಂಠಿನ ಚೆನ್ನಾಗಿ ತೊಳಿಬೇಕು, ಯಾಕಂದರೆ ಶುಂಠಿ ಮಣ್ಣು ಅಡಿಯಲ್ಲಿ ಆಗೋದಿಲ್ಲ. ಅದರಲ್ಲಿ ಸಣ್ಣ ಸಣ್ಣ ಮೊಟ್ಟೆಗಳಿದ್ದರೂ ಕೂಡ ನಮ್ಮ ಕಣ್ಣಿಗೆ ಕಾಣಲ್ಲ, ಅದು ಸೂಕ್ಷ್ಮದರ್ಶಕದಲ್ಲಿ ಅಷ್ಟೇ ಕಾಣುತ್ತೆ. ಹಾಗಾಗಿ ಶುಂಠಿನ ಚೆನ್ನಾಗಿ ತೊಳೆಯಿರಿ. ತೊಳೆದ್ಮೇಲೆ ಸ್ಕಿನ್ ಔಟ್ ಮಾಡಿ ಇನ್ನೊಂದೆರಡು ಸಲ ತೊಳಿಬೇಕು. ಇದರಲ್ಲಿ ಸಣ್ಣ ಸಣ್ಣ ಮೊಟ್ಟೆಗಳಿದ್ದರೆ ಅದು ಮುಂದೆ ಲಾಡಿ ಹುಳ ಕೂಡ ಆಗಿ ನಮ್ಮ ತಲೆ ಒಳಗಡೆ ಹೀಗೆ ಸುತ್ತಿದ್ರೂ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಮಣ್ಣಿನ ಅಡಿಯಲ್ಲಾಗೋ ಯಾವುದೇ ಒಂದು ಶುಂಠಿ ಆಗಲಿ ಅಥವಾ ಸುವರ್ಣಗಡ್ಡೆ ಏನೇ ಆಗಲಿ ಇದನ್ನು ಮೊದಲು ಚೆನ್ನಾಗಿ ತೊಳೆದು ಆಮೇಲೆ ಸಿಪ್ಪೆ ತೆಗೆದು ಮತ್ತೆ ತೊಳಿಬೇಕು. ಇಲ್ಲಿ ನಾನು ನೋಡಿ ತೊಳೆದು ಮತ್ತೆ ಇಟ್ಟಿದ್ದೀನಿ. ಇದನ್ನು ಇವಾಗ ಚಿಕ್ಕದಾಗಿ ಹೋಳುಗಳಾಗಿ ಕತ್ತರಿಸಬೇಕು. ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ಕತ್ತರಿಸಿ. ಶುಂಠಿ ಬೇಯಲಿಕ್ಕೆ ತುಂಬ ಹೊತ್ತು ಹಿಡಿಯುತ್ತದೆ, ನಮ್ಗೆ ಗೊತ್ತಾಗೋದಿಲ್ಲ. ಈಗ ನಾನು ಒಂದು 3 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ಇದರಲ್ಲಿ ಬಿಸಿನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಒಂದು 10-15 ನಿಮಿಷ ಹೀಗೆ ಬಿಸಿನೀರಲ್ಲಿ ಹಾಕಿ ಆಮೇಲೆ ಸ್ವಲ್ಪ ನೀರು ತಣಿದ ಮೇಲೆ ಚೆನ್ನಾಗಿ ಕಿವುಚಿ ಒಂದು ಸೋಸುವ ಪಾತ್ರೆ ಒಳಗಡೆ ಹಾಕಿ ಹುಣಸೆಹಣ್ಣಿನ ನೀರನ್ನು ತಗೊಳ್ಬೇಕು. ಮೊದಲು ಒಂದು ಕಡೆ ಶುಂಠಿ ಕಟ್ ಮಾಡಿ ಇಟ್ಟಿದ್ದೇನೆ, ಇನ್ನೊಂದು ಕಡೆ ಹುಣಸೆಹಣ್ಣು ನೀರನ್ನ ನಾವು ತಗೊಳ್ಬೇಕು. ಥರ ಒಂದು ಸಣ್ಣ ತೂತು ಪಾತ್ರೆಯಲ್ಲಿ ಸೋಸಿ ಇಡಿ, ಇಲ್ಲಾಂದರೆ ಹಾಗೇ ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ಅಲ್ಲಿ ಶುಂಠಿ ಕಟ್ ಮಾಡಿದಾಯಿತು, ಹುಣಸೆಹಣ್ಣಿನ ನೀರು ತಗೊಂಡಾಯಿತು. ಈಗ ಬಾಣಲಿಗೆ ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ಇರಲಿಲ್ಲ ಇವತ್ತು, ಹಾಗಾಗಿ ಹಾಕಿಲ್ಲ. ಸಾಸಿವೆ ಆಮೇಲೆ ಕರಿಬೇವು ಸೊಪ್ಪು ಇದನ್ನೆಲ್ಲ ಹಾಕಿದ್ಮೇಲೆ ಒಣಗಿದ ಮೆಣಸಿನಕಾಯಿ ಹಾಕಿದ್ಮೇಲೆ ಹಸಿಮೆಣಸಿನಕಾಯಿ ಹಾಕಿದ್ಮೇಲೆ ಶುಂಠಿನ ಹಾಕಬೇಕು. ಇದು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆದಮೇಲೆ ನಾವು ಕಟ್ ಮಾಡಿರುವ ಶುಂಠಿನ ಹಾಕಿ ಒಂದು 5 ನಿಮಿಷ ನಾವು ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಬೇಕು. ಈಗ ನೋಡಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಬೇರೆ ಏನು ಕೂಡ ಇದಕ್ಕೆ ನಾನು ಸೇರಿಸಿಲ್ಲ. ಇವಾಗ ಸ್ವಲ್ಪ ಎಣ್ಣೆಯಲ್ಲೇ ಇದು ಒಂದು ಬಾಡಿದ ನಂತರ ನಾವು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಬಿಳಿ ಅಕ್ಕಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಈಗ ರುಚಿಗೆ ತಕ್ಕ ಉಪ್ಪು ಹಾಕಿದೆ. ಉಪ್ಪು ಹಾಕಿ ಒಂದು 2 ನಿಮಿಷ ಈ ಥರ ಕೈ ಆಡಿಸಿದ್ಮೇಲೆ ಅರಿಶಿನ ಪುಡಿ ಹಾಕಿ ಒಂದು ಅರ್ಧ ಸ್ಪೂನು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಆಮೇಲೆ 3/4 ಸ್ಪೂನು ಒಣಮೆಣಸಿನ ಪುಡಿ ಹಾಕಿದ್ದೀನಿ. ಖಾರ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿನೇ ಮಾಡಿ, ತೊಂದರೆ ಇಲ್ಲ. ಇವಾಗ ಶುಂಠಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕಿವುಚಿಟ್ಟ ಹುಣಸೆಹಣ್ಣಿನ ನೀರನ್ನು ಹಾಕಬೇಕು. ಈ ನೀರಲ್ಲಿ ಶುಂಠಿ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಯಾಕಂದರೆ ಶುಂಠಿ ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಶುಂಠಿ ಬೇಗ ಬೇಯುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ, ಆದರೆ ಶುಂಠಿ ಬೇಗ ಬೇಯಲ್ಲ. ಈಗ ಶುಂಠಿ ಬೆಂದಾಯಿತು. ನಾನೀಗ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಜಾಸ್ತಿ ಬೇಕಂದವರು ಸ್ವಲ್ಪ ಜಾಸ್ತಿ ಹಾಕಿ, ನಾನು ಸುಮ್ಮನೆ ಟೇಸ್ಟಿಗೆ ಅಂತ ಸ್ವಲ್ಪ ಬೆಲ್ಲನೇ ಹಾಕಿದೆ. ಇದು ಗಟ್ಟಿಯಾದಮೇಲೆ ಒಂದು ಪಾತ್ರೆಗೆ ಹಾಕಿಟ್ಟು ಇದು ಚಪಾತಿಗೆ ಆಮೇಲೆ ದೋಸೆಗೆ ಬಿಳಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಮಾಡಿ. ಇದನ್ನು ಕೇರಳದವರಿಗೆ ಇದು ಬೇಕೇ ಬೇಕು. ಶುಂಠಿ ಹುಳಿ ಅಂದರೆ ಅವರಿಗೆ ತುಂಬ ಇಷ್ಟ. ಅವರಿಗೆ ಯಾವ ಥರ ಇದೆ ನೋಡಿ, ಬಾಯಲ್ಲಿ ನೀರು ಬರುತ್ತಲ್ವ. ಎಲ್ಲರೂ ಮನೆಯಲ್ಲಿ ಮಾಡಿ, ಈಸಿ ಮೆಥಡ್ ಇದೆ, ಜಾಸ್ತಿ ಕಷ್ಟ ಇಲ್ಲ. ಇದನ್ನು ಮಾಡಿದ್ದಲ್ಲದೆ ಇದು ನಾವು 1-2 ವಾರ 3 ವಾರ ಅಥವಾ ತಿಂಗಳ ತನಕ ಫ್ರಿಜ್ಜಲ್ಲಿಟ್ಟರೆ 1 ತಿಂಗಳಲ್ಲೇ ಮೇಲೆ ಇಡ್ಬೋದು. ಹಾಗೆ ಇಟ್ಟರೂ ಕೂಡ 1-2 ವಾರ ನಾವು ಆರಾಮವಾಗಿ ಇಡ್ಬೋದು, ಏನು ಕೆಟ್ಟು ಹೋಗಲ್ಲ. ಇದೊಂಥರ ಪುಳಿಯೋಗರೆ ಥರ ಅಂತಲೂ ಕೂಡ ಹೇಳ್ಬೋದು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸ್ವಲ್ಪ ಬೆಳೆಸಿ. ನೀವು ನನ್ನ ಚಾನಲ್ನ ಬೆಳೆಸಿದರೆ ನನ್ನ ತಮ್ಮನ ಮಕ್ಕಳಿಗೆ ಒಂದು ಪ್ರಯೋಜನ ಆಗುತ್ತೆ. ಟಾಟಾ.